ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಕಾಟ ಕೊಟ್ಟು ಮದುವೆ ಸೀಸನಲ್ಲೂ ಕಾಟ ಕೊಟ್ಟು ನನ್ನ ಬ್ಲೌಸ್ ಬೇಕು 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 ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾಳೆ ನನ್ನ ಫ್ರೆಂಡು. ಅವಳದು ಬ್ಲೌಸಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನನ್ನ ಹತ್ರನೇ ತೊಗೊಂಡಿದ್ದು ಸ್ಯಾರೀಸ್ ಎಲ್ಲನೂ, ಎಲ್ಲ ಸ್ಯಾರಿನೂ ನನ್ನ ಹತ್ರನೇ ತೊಗೊಂಡಿದ್ದೆ. ಮತ್ತು ಅದನ್ನೇ ಸ್ಟಿಚ್ ಮಾಡಿಕೊಡು ಅಂತ ಹಿಂಸೆ ಕೊಟ್ಟು ಮಾಡಿಸ್ಕೊಂಡಿರೋದು ತೋರಿಸ್ತಾ ಇದ್ದೀನಿ. ಯಾವ್ಯಾವುದು ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿದ್ದೀನಿ, ಯಾವ ಸ್ಯಾರಿಗೆ ಅಂತೇಳಿ ನೋಡಿ. ಇದು ಕೂಡ ನಾನು ಲಾಸ್ಟ್ ಟೈಮ್ ಒಂದು ಸ್ಯಾರಿ ತೋರಿಸಿದ್ದೆ. ಇದು ಕೂಡ ನನ್ನ ಹತ್ರನೇ ತೊಗೊಂಡಿದ್ದು. ಇದಕ್ಕೆ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ. ಕಟ್ ವರ್ಕ್ ಮಾಡಿ ಸ್ಲೀವ್ಸಿಗೂ ಕೂಡ ಈ ಥರ ಕಟ್ ವರ್ಕ್ ಶೇಪಲ್ಲಿ ಮಾಡಿ, ಫ್ರಂಟಲ್ಲೂ ಕೂಡ ಕಟ್ ವರ್ಕು ಈ ಥರ ಸ್ಟಿಚ್ ಮಾಡಿದ್ದೀನಿ. ಅದಾದಮೇಲೆ ತೋರಿಸ್ತೀನಿ, ಮತ್ತೆ ನೀಟಾಗಿ ತೋರಿಸಿಲ್ಲ ಡಿಸೈನ್ ತೋರಿಸಿಲ್ಲ, ಹಾಗಾಗಿ ನೋಡಿ ಈ ಥರ. ಆಮೇಲೆ ನೋಡಿ ಇದೊಂದು ಸ್ಯಾರಿ, ಇದು ಕೂಡ ನನ್ನ ಹತ್ರನೇ ತೊಗೊಂಡಿದ್ದು ಸ್ಯಾರಿ. ಇದಕ್ಕೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂದರೆ, ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ಶೇಪಲ್ಲಿ ಮಾಡಿದ್ದೀನಿ ಈ ಥರ ಸ್ಲೀವಿಗೆ ಈ ಥರ ಒಂದು ಫ್ಲವರ್ ಕೊಟ್ಟು ಕೆಳಗಡೆ ಒಂದು ಲೋಡಿಂಗ್ ಕೊಟ್ಟಿರೋದು. ಫ್ರಂಟಲ್ಲಿ ಈ ಶೇಪಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ಸ್ಯಾರಿಗೆ ಈ ಬ್ಲೌಸು, ಮತ್ತು ಇನ್ನೊಂದು ಆರೆಂಜ್ ಪಿಂಕ್ ಕಾಂಬಿನೇಷನು ಮೈಸೂರು ಸಿಲ್ಕ್ ಕ್ರೇಪು. ಇದಕ್ಕೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಅದೇನು ಬಾರ್ಡರ್ ಬಂದಿದೆ ಅಲ್ಲಿಗೆ ಒಂದು ಬುಟ್ಟ ಹಾಕಿ ಸ್ಟಿಚ್ ಮಾಡಿರೋದು. ನೆಕ್ಸ್ಟು ನೋಡಿ ಇದೊಂದು ಸ್ಯಾರಿ, ಪಾರ್ಟಿ ವೇರ್ ಸ್ಯಾರಿ. ಇದಕ್ಕೆ ಈ ಥರ ಬ್ಲೌಸ್ ಬಂದಿದೆ. ಈ ಥರ ಶೇಪಲ್ಲಿ ಸ್ಟಿಚ್ ಮಾಡಿ ಹಾಫ್ ಸ್ಲೀವ್ ಮಾಡಿ ಸ್ಟಿಚ್ ಮಾಡಿರೋದು. ಸ್ಲೀವ್ಸಿಗೆ ಕೂಡ ಈ ಥರ ಬಂದಿದೆ. ಫ್ರಂಟಲ್ಲಿ ಈ ಶೇಪ್. ನೆಕ್ಸ್ಟು ಇದೊಂದು ಸ್ಯಾರಿ ನನ್ನ ಹತ್ರ ತೊಗೊಂಡಿರೋದು. ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನನ್ನ ಹತ್ರ ತೊಗೊಂಡಿರೋದೆ. ಈ ಸ್ಯಾರಿಗೆ ನಾರ್ಮಲ್ ಏನು ವರ್ಕ್ ಏನು ಮಾಡಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ. ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ಈ ಥರ ಬ್ರಾಡಾಗಿ ಓಪನ್ ಕೊಟ್ಬಿಟ್ಟು ಫ್ರಂಟಲ್ಲಿ ಈ ಥರ ಶೇಪ್ ಕೊಟ್ಟು ಜಸ್ಟ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಈ ಥರ. ನೆಕ್ಸ್ಟ್ ನೋಡಿ ಇದೊಂದು ಸ್ಯಾರಿ. ಇದು ಕೂಡ ನನ್ನ ಹತ್ರನೇ ತೊಗೊಂಡಿದ್ದು. ಇದಕ್ಕೆ ನಾರ್ಮಲ್ ಬ್ಲೌಸು, ನಾರ್ಮಲ್ ಸ್ಯಾರಿ ಅಲ್ವಾ, ನಾರ್ಮಲ್ ಈ ಥರ ಶೇಪ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋದು. ಉದ್ದ ಸ್ಲೀವ್ ಇಟ್ಬಿಟ್ಟು ಎಲ್ಬೋ ಸ್ಲೀವ್ವರೆಗೂ ಈ ಥರ ಸ್ಟಿಚ್ ಮಾಡೋದು. ಇವಿಷ್ಟು ಆ್ಯಕ್ಚುಲಿ ತಗೊಂಡು ಹೋಗ್ತಾರೆ ಇವತ್ತು, ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿಕೊಟ್ಟಿದ್ದು ಯಾವುದು ವೀಡಿಯೋ ಮಾಡಿರಲಿಲ್ಲ ಅವಳಿಗೆ, ಹಾಗಾಗಿ ಈ ಟೈಮು ವೀಡಿಯೋ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದೊಂದು ಹ್ಯಾಂಡ್ ವರ್ಕು, ನಮ್ಮ ಸ್ಟೂಡೆಂಟು ಕಲ್ಪನಾ ಅಂತ ಹೇಳಿ ಅವರೇ ಮಾಡಿರೋದು. ಹ್ಯಾಂಡ್ ವರ್ಕು ಅವರೇ ಮಾಡಿ ಕೊಟ್ಟಿದ್ರು ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ. ಅವ್ರದ್ದು ಇನ್ನೂ ಒಂದು 2-3 ಸ್ಯಾರೀಸ್ ಇದೆ, ಅದಿನ್ನು ಸ್ಟಿಚ್ ಮಾಡಿಲ್ಲ. ಇದು ಅವರೇ ವರ್ಕ್ ಮಾಡಿ ತಂದು ಕೊಟ್ಟಿದ್ರಲ್ವ, ಬೇಗ ಸ್ಟಿಚಿಂಗ್ ಆಗಿದೆ. ಅವರಿಗೂ ನಾಳೆ ನಾಡಿದ್ರಲ್ಲಿ ಕೊಡಬೇಕು. ಇನ್ನು ತುಂಬ ಬ್ಲೌಸಸ್ಸು ಉಕ್ಸಾಕಕ್ಕೆ ಕೊಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ದಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಎಲ್ಲ ಬ್ಲೌಸಸ್ಸನ್ನು ತೋರಿಸ್ತೀನಿ. ವೆಲ್ವೆಟ್ ಕ್ಲಾತ್ ಮೇಲೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅದನ್ನೆಲ್ಲ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ಸ್ವಲ್ಪ ವೀಡಿಯೋಸ್ ತೋರಿಸಿದಲ್ವ ನನ್ನ ಫ್ರೆಂಡ್ದು ಬ್ಲೌಸಸ್ಗಳನ್ನೆಲ್ಲ, ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದರಲ್ಲಿ ಮದುವೆ ಬ್ಲೌಸ್ಗಳು ಇದೆ, ಅಂದರೆ ಬೇರೆಯವ್ರದ್ದು ಮದುವೆ ಬ್ಲೌಸ್ಗಳು. ಮಾನ್ಯವ್ರದ್ದು ಇನ್ನೂ ಸ್ವಲ್ಪ ಆ್ಯಡ್ ಆನ್ ಆಗಿದೆ. ಅವತ್ತು ತೋರಿಸಿದ್ನಲ್ಲ ಅವ್ರದ್ದು. ಇದು ಒಂದು ಮದುವೆ ಬ್ಲೌಸು ಫ್ರೈಡೇನೇ ಕೊಡಬೇಕಿತ್ತು, ಬಟ್ ಆಗಿಲ್ಲ, ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಈಗ ಸ್ವಲ್ಪ ಆಗಿದೆ, ಯಾವುದ್ಯಾವುದಾಗಿದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಹುಡುಗಿದು ಬ್ಲೌಸು, ಇನ್ನು ಹುಕ್ಸ್ ಹಾಕಬೇಕು, ಸ್ಟೋನ್ಸ್ ಎಲ್ಲ ಹಾಕಬೇಕು. ಜಸ್ಟ್ ಹಾಗೆ ಸ್ಟಿಚ್ ಮಾಡಿರೋದಷ್ಟೇ ಇದು. ಇದು ಕೂಡ ಅವ್ರದ್ದೇ ಮದುವೆ ಮನೆಯವ್ರದ್ದೇ ಬ್ಲೌಸು. ಇದು ಹೆಂಗಿದೆ ಅಂದರೆ, ಇದಕ್ಕೂ ಕೂಡ ಸ್ಟೋನ್ಸ್ ಎಲ್ಲ ಹಾಕಬೇಕು. ಇದು ಹ್ಯಾಂಡ್ ವರ್ಕ್ ಥರ ಎಲ್ಲ ರನ್ನಿಂಗ್ ಸ್ಟಿಚಲ್ಲೇ ಬಂದಿದೆ. ಏನು ಹ್ಯಾಂಡ್ ವರ್ಕಲ್ಲಿ ಮಾಡ್ತಾರೆ ಅದೇ ಥರ ಸ್ಟಿಚಸ್ ಮಾಡಿಸಿ ಮಾಡಿರೋದು ಇದೊಂದು ಬ್ಲೌಸು. ಆಮೇಲೆ ಇದು ಮಾನೆಯವ್ರದ್ದು, ಅವತ್ತು ತೋರಿಸಿದ್ನಲ್ಲ, ಇದು ಸ್ಟಿಚ್ ಮಾಡಿಲ್ಲ, ಇನ್ನೂ ಸ್ಟಿಚ್ ಮಾಡಬೇಕು ಅಂತೇಳಿ. ಬ್ಯಾಕಲ್ಲಿ ಕಟ್ ವರ್ಕು, ಸ್ಲೀವಲ್ಲಿ ಈ ಥರ ಡಿಸೈನ್ ಬಂದಿದೆ. ಫುಲ್ ಸ್ಲೀವ್ದು ವರ್ಕು.
ನೆಕ್ಸ್ಟು ಇದು ಅವ್ರದ್ದೇ ಮಾನ್ಯವ್ರದ್ದು. ಅವತ್ತು ಬ್ಲೌಸ್ ವರ್ಕ್ ಮಾಡ್ತಾಯಿದ್ರು, ನಾವು ಅವ್ರದ್ದು ಬ್ಲೌಸ್ ತೋರಿಸುವಾಗ ಅದೇ ಡಿಸೈನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಫ್ರಂಟಲ್ಲಿ ಈ ಥರ ಶೇಪು, ಸ್ಲೀವಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಶೋಲ್ಡರಿಗೆ ಮಾತ್ರ ಬರೋ ಥರ ಡಿಸೈನು ಇದೆಲ್ಲ ಕಮ್ಮಿ ಮಾಡಿ. ಆಮೇಲೆ ಇದೊಂದು ವೆಲ್ವೆಟ್ ಬ್ಲೌಸು. ಅವರು ಹ್ಯಾಂಡ್ ವರ್ಕು ಡಿಸೈನು ತೋರಿಸಿದ್ರು, ಈ ಥರ ಬೇಕು ಅಂತೇಳಿ ಮಿಷಿನ್ ವರ್ಕಲ್ಲಿ. ನಾವು ಅದನ್ನೇ ಮಿಷಿನ್ ವರ್ಕಲ್ಲಿ ಮಾಡಿದ್ದೀವಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಫ್ರಂಟು ಈ ಶೇಪಲ್ಲಿ ಮಾಡಿರೋದು. ಸ್ಲೀವಿಗೆ ನೋಡಿ ಈ ಥರ ಹೆಡ್ಜಲ್ಲಿ ಮಾಡಿ ಒಂದು ಬುಟ್ಟ ಹಾಕಿ ಅಲ್ಲಲ್ಲಿ ಡಾಟ್ ಮಾಡಿರೋದು. ಇದು ಮಿಷಿನ್ ವರ್ಕು, ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕಿದ್ದೀವಿ. ನೆಕ್ಸ್ಟು ಇದೊಂದು ಬ್ಲೌಸು, ಇದು ಮದುವೆ ಅವರ ಹುಡುಗಿಯವರ ಅಮ್ಮಂದು. ಈ ಥರ ಸ್ಲೀವಿಗೆ ಈ ಥರ 2 ಬುಟ್ಟ ಬಂದಿದೆ, ಕೆಳಗಡೆ ಎಡ್ಜಲ್ಲಿ ಬಾರ್ಡರ್ ಬಂದಿದೆ. ಈ ಥರ ಮಾಡಿದ್ದೀವಿ. ಇದೊಂದು ಬ್ಲೌಸು ಈ ಥರ ಸಿಂಪಲ್ ವರ್ಕ್ ಮಾಡಿರೋದು. ಅಂದರೆ ಈ ಬ್ಲೌಸಲ್ಲಿ ನೋಡಿ ಈ ಥರ ವರ್ಕ್ ಇದೆಯಲ್ವ, ಈ ಪ್ರಿಂಟ್ ಬಂದಿದೆಯಲ್ಲ, ಅದನ್ನೇ ಹೈಲೈಟ್ ಮಾಡಿ ಅದೇ ಥರ ಡಿಸೈನ್ ಮಾಡಿಸಿರೋದು. ಬ್ಯಾಕಲ್ಲಿ ಸ್ಲೀವಿಗೆ ಒಂದು ಬುಟ್ಟ ಇಡ್ಸಿರೋದು. ನೋಡಿ ಇದೊಂದು ತುಂಬ ದಿನ ಆಗಿತ್ತು ಇದು ವರ್ಕ್ ಹಾಕಿ. ಈ ಥರ ಸ್ಟಿಚಿಂಗ್ ಏನು ಮಾಡಿರಲಿಲ್ಲ. ಇದು ಮಾನ್ಯವಾಗೋದು ಬ್ಲೌಸು. ಸ್ಲೀವಿಗೆ ಈ ಥರ ಸ್ಯಾರಿದು ಕ್ಲಾತ್ ಕೊಟ್ಟು ಈ ಥರ ಮಾಡಿರೋದು. ಸ್ಲೀವಿಗೆ 2 ಸ್ಲೀವಿಗೂ ಈ ಥರ ಡಿಸೈನು. ಬ್ಯಾಕಲ್ಲಿ ಈ ಥರ ಬೋಟ್ ನೆಕ್ಕು ಡಿಸೈನ್ ಮಾಡಿರೋದು. ಇದೊಂದು, ಇದು ಕೂಡ ಅದೇ ಪ್ಯಾಟ್ರನ್ನು ಆವಾಗಲೇ ತೋರಿಸಿದ್ನಲ್ಲ, ಮಾನ್ಯವ್ರ ಬ್ಲೌಸ್ ತೋರಿಸಿದ್ನಲ್ಲ, ಅದೇ ಥರ ಪ್ಯಾಟ್ರನಲ್ಲಿ ಮಾಡಿರೋದು. ಈ ಥರ ಸ್ಲೀವಿಗೆ ಈ ಥರ ಫ್ಲವರು 2 ಸ್ಲೀವಿಗೆ. ಆಯಿತಾ? ಈ ಬ್ಲೌಸ್ ಅಂತೂ ನಾನು ಒಂದು ಬ್ಲೌಸ್ ಮಾಡಿಸಿದ್ದು, ಅದಷ್ಟು ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದರೆ ತುಂಬ ಬ್ಲೌಸಸ್ಸು ಇದೇ ಡಿಸೈನ್ ಮಾಡಿಸ್ತಾ ಇದ್ದಾರೆ. ಇವಾಗ ಜಾಸ್ತಿ ಇದೇ ರನ್ನಿಂಗಲ್ಲಿದೆ ಈ ಡಿಸೈನು ನೋಡಿ. ಈ ಥರ ಅಂದರೆ ಅವರು ವಿದ್ಯಾವ್ರಿಗೆ ಮಾಡಿಕೊಟ್ಟಿದ್ದೆ, ಅವ್ರ ಸಿಸ್ಟ್ರಿಗೆ ಮಾಡಿಕೊಟ್ಟಿದ್ದೆ. ಅವರಂತೂ ಆ ಬ್ಲೌಸ್ನ ಎಷ್ಟೊಂದು ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡು ಅದೇ ಹಾಕೋತಾ ಇದ್ದಾರಂತೆ. ಅದೇ ಥರ ಡಿಸೈನ್ನ ಕೇಳ್ತಾರೆ ಜಾಸ್ತಿ. ಅವರು ಈಗ ಮತ್ತೆ ಒಂದು 20 ಸ್ಯಾರೀಸ್ 20 ಮೇಲೆ ತೊಗೊಂಡಿದ್ದಾರೆ. ಮತ್ತು ಅದಕ್ಕೆಲ್ಲದಕ್ಕೂ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು. ಅದನ್ನೆಲ್ಲ ಒಂದು ಸರಿ ತೋರಿಸ್ತೀನಿ. ಈ ಡಿಸೈನು ನೋಡಿ, ಇದೇ ಡಿಸೈನ್ನ ಇವಾಗಲೇ ಎಷ್ಟಕ್ಕೆ ಮಾಡಿದ್ದೀವಿ ಅಂತ. ಇದು ಕೂಡ ಗೋಲ್ಡ್ ಕಲರ್ ಸ್ಯಾರಿಗೆ ಸಿಲ್ಕ್ ಬ್ಲೌಸ್ ಪೀಸ್, ಅದು ತೋರಿಸಿದ್ದು ವೆಲ್ವೆಟ್ಟಲ್ಲಿ. ಇದು ಸಿಲ್ಕ್ ಬ್ಲೌಸ್ ಪೀಸ್ ಮೇಲೆ ಸೇಮ್ ಡಿಸೈನ್ ಮಾಡಿರೋದು ನೋಡಿ. ಸೇಮ್ ಡಿಸೈನು ಈ ಥರ ಸ್ಲೀವಲ್ಲಿ ಕಟ್ ವರ್ಕು, ಗೋಲ್ಡನ್ ಕಲರ್ ಸ್ಯಾರಿಗೆ ಈ ಥರ ಮಾಡಿರೋದು. ಆಮೇಲೆ ಇದೊಂದು ನೋಡಿ, ಇದೊಂದು ಬ್ಲೌಸು ರೆಡಿಯಾಗಿದೆ, ಇವತ್ತು ಕೊಡಬೇಕಿತ್ತು, ಅವ್ರು ಬಂದಿಲ್ಲ ಇನ್ನು. ನೋಡಿ ಇದೊಂದು ಗ್ರ್ಯಾಂಡ್ ವರ್ಕು ಈ ಥರ. ನಿಮ್ದು ಇನ್ನೊಂದು ಗ್ರ್ಯಾಂಡ್ ಇದ್ದರೆ ಇದೊಂದು ಹಾಕ್ಸ್ಕೊಡಿ ಮನೆಯವ್ರೆ. ಇದು ಜಾಸ್ತಿ ಗ್ರ್ಯಾಂಡ್ ನೋಡಿ ಮನೆಯವ್ರೆ. ಮತ್ತೆ ಗ್ರ್ಯಾಂಡ್ ವರ್ಕ್ ಇದ್ರೆ ಈ ಥರದೊಂದು ಮಾಡಿಸಿ, ಇದು ಫುಲ್ ಗ್ರ್ಯಾಂಡ್ ಕಾಣಿಸುತ್ತೆ. ಮತ್ತೆ ಥ್ರೆಡ್ ಜಾಮ್ ಆಗೈತಕ್ಕ ಇದು ಎಡಿಟ್ ಮಾಡೋಕ್ಕೆ. ಇದೊಂದು ಆ್ಯಕ್ಚುಲಿ ಸ್ಯಾರಿಗೆ ಇದು ಡಿಸೈನ್ ಕೊಟ್ಬಿಟ್ಟಿದ್ರು. ಹಾಗೆ ಡಿಸೈನ್ ಅಂದರೆ ಪ್ರಿಂಟಲ್ಲಿ ಬಂದಿತ್ತು, ಅದೇ ಪ್ರಿಂಟ್ ಮೇಲೆ ಮತ್ತೆ ನಾವು ವರ್ಕ್ ಮಾಡ್ತಿರೋದು. ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ಸ್ಲೀವಿಗೆ ಈ ಥರ ಮಾಡಿ ಈ ಥರ ಮಾಡಿರೋದು. ಅದು ಆ್ಯಕ್ಚುಲಿ ಹಾಫ್ ಸ್ಲೀವಿಗೆ ಅಷ್ಟೇ ನೋಡಿ ಪ್ರಿಂಟ್ ಕೊಟ್ಟಿದ್ರು. ನಾವು ಫುಲ್ ಸ್ಲೀವ್ ಮಾಡಿ ಫ್ರಂಟಿಗೂ ಕೂಡ ಅದೇ ಥರ ಡಿಸೈನ್ ಕೊಟ್ಟು ಮಾಡಿದ್ದೀವಿ. ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದಾವೆ. ಮಾನ್ಯವ್ರದ್ದು ಇನ್ನೂ ಮುಗ್ದಿಲ್ಲ. ಇದೆಲ್ಲ ಅವ್ರದ್ದೇ ಮ್ಯಾಂಗೋ ಡಿಸೈನ್ ಮಾಡಿಸಿರೋದು. ನೆನ್ನೆ ಸುಮಾರು ಬಂದ್ವಲ್ಲ ಎಲ್ಲ ನಾವು ಮ್ಯಾಂಗೋ ಡಿಸೈನ್ ಅದಿದ್ದು ಅವ್ರು ತೋರಿಸ್ಲೇ ಇಲ್ಲ. ಅವರು ಕೊಟ್ಟು ಕಳಿಸಿದ್ನಲ್ಲ ಅವರಿಗೆ. ನೋಡಿ ಇದು ಸ್ಲೀವಿಗೆ ಈ ಥರ ಸೀರೆ ಬ್ಲೌಸು ಎಲ್ಲ ಒಂದೇ ಕಲರ್ ಬಂದಿತ್ತು. ಸೊ ಹಂಗಾಗಿ ಜರಿನಲ್ಲೇ ಮಾಡ್ತಿರೋದು. ಇದು ಅವ್ರದ್ದೇ.
ನೋಡಿ ವೆಲ್ವೆಟ್ ಮೇಲೆ ಮಾಡಿಸಿರೋದು, ಆವಾಗಲೇ ತೋರಿಸಿದ ಡಿಸೈನ್ ಅದು ವೆಲ್ವೆಟ್ ಮೇಲೆ ಮಾಡಿಸಿರೋದು. ಸ್ಲೀವು ಈ ಥರ ಫುಲ್ ಸ್ಲೀವ್ ಚೆನ್ನಾಗಿದೆ. ಹಾಂ ಹೌದು, ಇದು ಹ್ಯಾಂಡ್ ವರ್ಕ್ ಇದೆ ಮೇಲೆ ಸೇಮ್ ಇದೇ ಥರ ಹ್ಯಾಂಡ್ ವರ್ಕ್ ಇದೆ. ಇಲ್ಲೆಲ್ಲ ಸ್ಟೋನ್ಸ್ ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲ ಇನ್ನೂ ಇದೆ, ಇಲ್ಲೆಲ್ಲ ಸೇರ್ಕೊಂಡವೆ. ಅದು 1500 ಆಶಾ. ನೋಡಿ ಇಲ್ಲೊಂದು ಮ್ಯಾಂಗೋ ಡಿಸೈನು ಈ ಥರ ಮಾಡಿಸಿದ್ವಿ. ಸ್ಲೀವಿಗೆ ಈ ಥರ ಇದರಲ್ವ ಇಷ್ಟು ಬ್ಲೌಸು ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಆಲ್ರೆಡಿ ಒಂದು ಕಟಿಂಗ್ ಮಾಡಿದ್ದೀನಿ. ಇನ್ನು ಮದುವೆ ಬ್ಲೌಸ್ಗಳು ತುಂಬ ಇದೆ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಅವರು ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರ ಊರಲ್ಲಿ ಊರಬ್ಬ ಮಾನ್ಯವ್ರ ಊರಲ್ಲಿ, ಹಾಗಾಗಿ ಇವಾಗ ರೆಡಿಯಾಗಿರೋದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ವೀಕ್ ಹೋಗಿದ್ರು, ಅವಾಗ ಒಂದು ಸ್ವಲ್ಪ ಎತ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ಇವಾಗ ಮತ್ತೆ ನಾಳೆ ಹೋಗ್ತಾರಂತೆ ಅಂತ 18th ಅವರು ಹಾವೇರಿ ಹತ್ರ ಜಾತ್ರೆ, ನಿಮ್ಮೂರಲ್ಲೆಲ್ಲ ಜಾತ್ರೆ ಇರುತ್ತೆ ಅನಿಸುತ್ತೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ ಬ್ಲೌಸಸ್ ಎಲ್ಲ. ಹಾಗಾಗಿ ಅದನ್ನು ತೋರಿಸ್ಬಿಡೋಣ, ಮತ್ತೆ ಬರಲ್ಲ ಊರಿಗೆ ಹೋದರೆ, ಹಾಗಾಗಿ ತೋರಿಸ್ದೆ. ನೆಕ್ಸ್ಟ್ ಮತ್ತೆ ರೆಡಿ ಆಗೋದನ್ನೆಲ್ಲ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.